ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಲಂಚ ತಗೊಂಡ ಆರೋಪದ ಮ್ಯಾಲ ಎಂಎಲ್ಎ ವೈ ಸಂಪಂಗಿ ಜಾಮೀನು ರದ್ದಾಗೈತಿ. ಇದ್ರ ಬಗ್ಗೆ ಆದೇಶನೂ ಹೊರಡಿಸೈತಿ. ಕಂಪ್ಲೇಂಟ್ ಕೊಟ್ಟ ಫಾರೂಕ್ ಮನವಿಯನ್ನ ಕೋರ್ಟ್ ಪುರಸ್ಕರಿಸ್ಯಾದ. ಸಾಕ್ಷಿಗಳ ವಿಚಾರಣೆ ಮುಗಿಮಠ ಸಂಪಂಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಸೈತಿ. 2009 ಜನವರಿ 29ನೇ ತಾರೀಕು ಲಂಚ ತಗೋಬೇಕಾದ್ರ ಸಿಕ್ಕಿ ಬಿದ್ದಿದ್ರು. ವಿಚಾರಣೆ ಮಾಡಿದ ಕೋರ್ಟ್ ಸತ್ಯಾಸತ್ಯತೆಯನ್ನು ನೋಡಿ ಈ ಆದೇಶ ಕೊಟ್ಟದ. ಸಂಪಂಗಿ ನಮಗ ಭಾಳ ಕಿರುಕುಳ ಕೊಡ್ತಿದ್ರಂತಾನೂ ಕಂಪ್ಲೇಂಟ್ ಕೊಟ್ಟ ಫಾರೂಕ್ ಆರೋಪ ಮಾಡ್ಯಾರ. ಈ ಹಿಂದ 2009 ಜನವರಿ 29ನೇ ತಾರೀಕು ಹಿಂಗ ಲೋಕಾಯುಕ್ತರ ಕೈಗೆ ಲಂಚ ತಗೊಳ್ಳೋ ಮುಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. ಕೆಜಿಎಫ್ನ ಶಾಸಕ ಸಂಪಂಗಿಗೆ ಈಗ ಜಾಮೀನು ಕೊಟ್ಟಿದ್ರು ಹಿಂದ, ಆದ್ರೆ ಈ ಜಾಮೀನನ್ನೀಗ ರದ್ದು ಮಾಡ್ಯಾರ. ಹಿಂಗಾಗಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗೈತಿ. ಈಗಾಗಲೇ ಬಿಜೆಪಿಯ ನಾಯಕರೆಲ್ಲ ಜೈಲ್ನಾಗದಾರ. ಈಗ ಬಿಜೆಪಿ ಮತ್ತೊಬ್ಬ ಶಾಸಕ ಜೈಲಿಗೆ ಹೋಗ್ಬೇಕಾಗ್ತದ. ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಫಾರೂಕ್ ಅನ್ನುವಂಥವ್ರು. ಲಂಚ ತಗೋತಾರೆ ಇವ್ರಂತ ಕಂಪ್ಲೇಂಟ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಲೋಕಾಯುಕ್ತರ ಕೈಗೆ ಸಂಪಂಗಿ ಲಂಚ ತಗೊಳ್ಳೋ ಮುಂದಲೇ ಸಿಕ್ಕಿ ಬಿದ್ದಿದ್ರು. ದೀಪಾವಳಿ ಹಬ್ಬದ ಖುಷಿಯಾಗಿರೋ ಮಂದಿಗೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಮಂಡಳಿ ಚಲೋ ಕರೆಂಟ್ ಶಾಕ ಕೊಟ್ಟೈತೆ. ಕರೆಂಟ್ ಇಲ್ದ ಮೊದಲ ಮಂದಿಗೆ ತಲೆ ಕೆಟ್ಟು ಹೋಗೈತಿ. ಇಂಥದ್ರಾಗ ಈಗ ಕರೆಂಟ್ ರೇಟ್ ಹೆಚ್ಚಿಗೆ ಮಾಡಿದ್ದ ಮತ್ತಷ್ಟು ತಲೆ ಕೆಡುವಂಗಾಗೈತಿ. 1 ಯೂನಿಟ್ಗೆ 10 ಪೈಸಾ ಹೆಚ್ಚಿಗೆ ಮಾಡಾಕ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಮಂಡಳಿ ನಿರ್ಧಾರ ಮಾಡೈತಿ. 30 ಯೂನಿಟ್ ಒಳಗ 1 ಯೂನಿಟ್ಗ 10 ಪೈಸಾ ಹೆಚ್ಚಿಗೆ ಆಗೋದೈತಿ. ಹಿಂಗಾದ್ರ 1 ಯೂನಿಟ್ಗೆ ₹2.29 ಆಕೈತಿ. ಗ್ರಾಮೀಣ ಭಾಗದಾಗ ಮೊದಲಿನ 100 ಯೂನಿಟ್ಗೆ 10 ಪೈಸಾ ಹೆಚ್ಚಿಗೆ ಆಕೈತಿ. ಇನ್ನು ನಗರ ಪ್ರದೇಶದಾಗ ವಾಣಿಜ್ಯ ಬಳಕೆಗೆ ಪ್ರತಿ ಯೂನಿಟ್ಗ 50 ಪೈಸಾ ಮತ್ತು ಕೈಗಾರಿಕೆ ಬಳಕೆಗೆ 1 ಯೂನಿಟ್ಗ 30 ಪೈಸಾ ಹೆಚ್ಚಾಕೈತಿ. ಈ ರೇಟ್ ಎಲ್ಲ ಇವತ್ತಿಂದ ಚಾಲು ನೋಡ್ರಿ. Increase in revenue of Bescom is 6% as against 16% that the Bescom had asked for. The Commission has allowed an average increase of 29.75 paise as against 88 paise sought by Bescom for all categories of consumers other than for BJ, KJ and IP sets. The subsidy payable by government to meet the tariff determined for Bhagya Jyoti, Kutir Jyoti and irrigation pump set consumers is 268.88 crores as against 248 crores determined for financial year 2011. ಬಳ್ಳಾರಿಯೊಳಗೆ ನಡೆದಿದ್ದ ವಿಮ್ಸ್ ಹಗರಣಕ್ಕೆ ಸಂಬಂಧಪಟ್ಟಂಗ ಅರೆಸ್ಟ್ ಮಾಡಿರೋ 12 ಮಂದಿ ಡಾಕ್ಟರ್ಗಳಿಗೆ ಕೋರ್ಟ್ ಬೇಲ್ ಕೊಟ್ಟಿಲ್ಲ. ಇವತ್ತ ಬಳ್ಳಾರಿ ಕೋರ್ಟ್ನ್ಯಾಗ ಅವರ ಜಾಮೀನು ಅರ್ಜಿ ವಿಚಾರಣೆ ಆಯ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಒಟ್ಟು 17 ಮಂದಿ ಡಾಕ್ಟರ್ಗಳನ್ನ ಅರೆಸ್ಟ್ ಮಾಡ್ಯಾರ. 3 ದಿನದ ಹಿಂದ ಆ ಪೈಕಿ 5 ಮಂದಿ ಬೇಲ್ ಅರ್ಜಿ ವಿಚಾರಣೆ ಮುಗಿದು ಹೋಗಿತ್ತು. ಅವರಿಗೂ ಜಾಮೀನು ಕೊಟ್ಟಿದ್ದಿಲ್ಲ. ಇನ್ನು ಇದ ಹಗರಣದಾಗ ಕಿಂಗ್ ಪಿನ್ ಆಗಿರೋ ಡಾಕ್ಟರ್ ವಿನಾಯಕ್ ಪ್ರಸನ್ನನ ಹೆಂಡತಿ ಡಾಕ್ಟರ್ ವನಜಾ ಅವರನ್ನ ವಿಮ್ಸ್ ನಿರ್ದೇಶಕ ದೇವಾನಂದ್ ಸಸ್ಪೆಂಡ್ ಮಾಡ್ಯಾರ. ವಿಮ್ಸ್ನ್ಯಾಗ ಉನ್ನತ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪರೀಕ್ಷೆದಾಗ ಗೋಲ್ಮಾಲ್ ಮಾಡಿರೋ ಕೇಸ್ನ್ಯಾಗ ದೊಡ್ಡ ಜಾಲ ಇರುವುದು ಪತ್ತೆ ಆಗೈತಿ. ಸುವರ್ಣ ನ್ಯೂಸ್ ಈ ಅಕ್ರಮ ಬಯಲಿಗೆ ತಂದ ಮ್ಯಾಲ ಸರ್ಕಾರ ಸಿಒಡಿ ತನಿಖಾ ಮಾಡಕತ್ತೈತಿ.